ನಾನು ಹೇಳಿದೆ ಅಂತ ಎಲ್ಲ ಲೆಫ್ಟಲ್ಲಿ ಹೋಗ್ಬೇಡ್ರಪ್ಪ. ಆಮೇಲೆ ಲೆಫ್ಟಲ್ಲಿ ಹೋಗಿ ಅಂತ ಎಲ್ಲ ಲೆಫ್ಟಲ್ಲಿ ಹೋಗಿ. ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ವಾಟ್ ಶಿವರಾಜ್ ಪಾಟೀಲ ಫೇಸ್ಗಳು ತುಂಬ ಕೆಟ್ಟದಾಗಿದೆ, ಸುಮ್ಮನೆ ಯಾಕೆ ಬೇಕು ಇವಾಗ. ಯಾವ ಚಾನಲ್ ನಿಮ್ಮದು? KYC 2024 ಅಂತ ಇನ್ಸ್ಟಾಗ್ರಾಮಲ್ಲಿದೆ. ಆ್ಯಕ್ಚುಲಿ ಏನಂತಂದರೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಅಂತ ಓಪನ್ ಮಾಡಿರೋದು. ಕನ್ನಡ ಯೂಟ್ಯೂಬರ್ಸ್ಗೋಸ್ಕರನೇ ಮಾಡಿರೋ ಪೇಜ್. ಬೇಸಿಕಲಿ ಐಡಿಯಲಿಂದ ಬಂತು ಅಂದರೆ ಟಿಪಿಕಲ್ ಕನ್ನಡಿಗ ಅವರಿಂದಾನೆ. ಆಬ್ವಿಯಸ್ಲಿ ಅವರ ಒಂದು ವಿಷನ್ ನೋಡ್ಕೊಂಡು ಇದು ಪೇಜ್ ಸ್ಟಾರ್ಟ್ ಮಾಡಿದ್ದು. ಬೇರೆಲ್ಲ ಸಪೋರ್ಟ್ ಸಿಗ್ತಿಲ್ಲ ಅಂತ ಅಂತಿದ್ದಾರೆ. ಬನ್ನಿ ನಾವು ಸಪೋರ್ಟ್ ಕೊಡೋಣ ಅಂತ ಸ್ಟಾರ್ಟ್ ಮಾಡಿರೋದು. ಓಕೆ, ಶೂರ್ ಬ್ರೋ, ಥ್ಯಾಂಕ್ ಯು. So this is a true roadster. Roadster ಏನಕ್ಕೆ ಬಂದಿದೆ ಅಂದರೆ like not everybody would like to ride a adventure motorcycle. This is purely designed for city riding and also the twisties or the mountains here because short rides 500 kilometers you can easily take it. So design fact is also changed. Like it's put in 17-inch wheels ಹಾಕಿದ್ದಾರೆ. So it's very nimble. Rake angle ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. There's a lot of changes. So ನೀವು ನೋಡ್ತೀರಾ. Test rates is also available today. Once the launch is done, please our team will take you out to how to test rates. So there's a short movie. We'll just run that. After the movie, then we'll ask Adityan of Triple Rush to unveil the motorcycle. Okay, I think fine. Yes, that's fine. Yeah, yes, thank you. Mithun, movie please. ಲಕ್ಷ್ಮೀಕಾಂತ್ ಅವ್ರಿಗೆ ಮತ್ತು HSR ಎಂಟರ್ಪ್ರೈಸಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಆ್ಯಂಡ್ ಮೋರ್ ಓವರ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ತುಂಬ ಖುಷಿ ಆಯಿತು. ಸೊ ಒಂದು ಚೀರ್ಸ್ ಆಗಿ ಎಲ್ಲರೂ ಸೊ ಒಂದು ಕ್ವಶನ್ನು, who are expecting Ducati and then disappointed?
See, from where I live, actually, I have to pass ಹೆಬ್ಬಾಳಲ್ಲಿ ಅದರಲ್ಲಿ ಪಾಸ್ ಆಗಿ ಬರೋದಕ್ಕೆ ಪ್ರೈಸ್ ಎಲ್ಲ ರೋಸ್ಟ್ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಸಿಟಿಲಿ ಎಲ್ಲರಿಗೂ ಅರ್ಥ ಆಗೋಲ್ಲ ಸೌಂಡ್ ಎಲ್ಲ ಸೊ ಯು ವಾಂಟ್ ಟು ಕಾಸ್ ಎನಿ ಪ್ರಾಬ್ಲಮ್. ಇವೆಂಟಿಗೆ ಬರ್ತಾರಲ್ಲ ಅದಕ್ಕೆ ತರಲಿಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ, ನೀವೇನಾರಾಗಿ ಎಕ್ಸ್ಪೆಕ್ಟ್ ಮಾಡಿದ್ದು ತರಲಿಲ್ಲ ಅಂತ ಹೇಳಿದ್ರೆ. ಆ್ಯಂಡ್ ಕಮಿಂಗ್ ಟು ರಾಯಲ್ ಎನ್ಫೀಲ್ಡ್, ದೇ ಜಸ್ಟ್ ಲಾಂಚ್ ದ ಗೊರಿಲ್ಲಾ 450. ಸೊ ನಂದು ಫಸ್ಟ್ ಒಪಿನಿಯನ್ ಏನಂತ ಹೇಳಿದ್ರೆ, ರಾಯಲ್ ಎನ್ಫೀಲ್ಡಿಗೆ ಹೋಗುವಂಥ ಪೀರಿಯಡ್ ಆಫ್ ಟೈಮ್ ನೋಡಿದರೆ ದೇ ಹ್ಯಾವ್ ಬಿನ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಟುವರ್ಡ್ಸ್ ದ ಬೆಟರ್ಮೆಂಟ್. ಬಟ್ ಆದರೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಹುಡುಗರಿಗೆ ಏನಾರ ಫಂಕಿ ಆಗಬೇಕಂತ ಹೇಳಿದ್ರೆ ಆಪ್ಷನ್ಸ್ ಇರಲಿಲ್ಲ. ಬಟ್ ರೀಸೆಂಟ್ಲಿ ವಾಟ್ ಹ್ಯಾವ್ ಸೀನ್ ಅಂತಂದರೆ ಅಟ್ಲೀಸ್ಟ್ ದೇ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಕಸ್ಟಮರ್ ಪರ್ಸ್ಪೆಕ್ಟಿವ್ ಆ್ಯಂಡ್ ದೇ ಆರ್ ಕಮಿಂಗ್ ಅಪ್ ವಿತ್ ಗುಡ್ ಡಿಸೈನ್. ಈ ಥರ ಅಫ್ಕೋರ್ಸ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಎಲ್ಲ ಕಂಪ್ನಿಗಳಲ್ಲೂ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟು. ಆ್ಯಂಡ್ ಐ ಥಿಂಕ್ ದೇ ಆರ್ ಇನ್ ದ ರೈಟ್. ಸೊ ಈ ಟೆಸ್ಟ್ ರೈಡ್ ಮಾಡಿ ನೋಡೋಣ ಈ ಗಾಡಿನ. ನನಗೇನು ಅನಿಸ್ತಾ ಅಂತಂದರೆ ನೋಡೋದಕ್ಕೆ ಸಖತ್ ಫಂಕಿ ಆಗಿದೆ, ಚೆನ್ನಾಗಿದೆ. ನನ್ನ ಫೇವ್ರೇಟು ಅದ್ರ ಹತ್ರ ಬ್ಲೂ ಕಲರ್ ಇದೆ ಅಲ್ಲ, ಎಲ್ಲ ಆಲ್ರೆಡಿ ಇದೆ. ಸೊ ಬ್ಲೂ ಕಲರ್ ಗಾಡಿ ನನ್ನ ಫೇವ್ರೇಟ್ ಆಗಿದೆ. ನೋಡೋಣ, ಅದನ್ನ ಒಂದ್ಸಲ ಡೈರೆಕ್ಟಾಗಿ ರಿಯಲ್ ಆಗಿ ನೋಡಬೇಕು. ಬಟ್ ದಿಲ್ ಆಲ್ ಲುಕ್ ಫುಲ್. ಬನ್ನಿ ಕಮ್ಯುನಿಟಿಗೆ ಸಪೋರ್ಟ್ ಇಲ್ಲ ಅಂತಿತ್ತು. ಸೊ ಜರ್ನಿನ ಮಾಡಿಸ್ಬೇಕು ಅಂತ ಮಾಡಿದ್ದು. ನಿಮ್ಮ ಹೆಸರೇನು? ಸಮರ್ಥ. ಸೊ ಆಲ್ಮೋಸ್ಟ್ ಇವ್ರ ಜರ್ನಿ ತುಂಬ ಜನ ನೋಡಿರ್ತೀರಾ. ತುಂಬ ಸೈಕ್ ಜರ್ನಿ ಇವ್ರದ್ದು. ಅದಕ್ಕೋಸ್ಕರ ಇವ್ರ ಮೇಲೆ ಒಂದು ಕವಿತೆ ಬರೀತೀನಿ. ನಾನು ಎಲ್ಲ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ವರೆಗೂ ಕವಿತೆ ಬರೀತಿದ್ದೀನಿ. ಆಲ್ಮೋಸ್ಟ್ 650ಕ್ಕೂ ಹೆಚ್ಚು ಕನ್ನಡ ಕವಿತೆ ಬರೆದಿದ್ದೀನಿ. ಇವ್ರದ್ದು 615ನೇದು. ಇವರು ನಮ್ಮ ನಿಮ್ಮೆಲ್ಲರ ಆದಿತ್ಯನ್ ಅಲಿಯಾಸ್ ಟ್ರಿಪಲ್ ರಶ್. ಜೀವನ ಎಂಬ ರೇಸ್ ಟ್ರ್ಯಾಕಲ್ಲಿ ಇವರದೇ ಆದ ಗುರುತು ಇತಿಹಾಸದಲ್ಲಿ ಮೂಡಿದೆ. ಬದುಕಲ್ಲಿ ಏನೂ ಆಗೋದಿಲ್ಲ ಎನ್ನುವವರು ಕೂಡ ಇವರ ಬಂದ ಹಾದಿ ನೋಡಿ ಏನೇ ಆದರೂ ಛಲ ಬಿಡಬಾರದು ಎಂದು ಮನಸ್ಸಲ್ಲಿ ಅಚ್ಚೆ ಹೂಡಿದೆ. ಕಗ್ಗತ್ತಿಲಲ್ಲಿ ನಕ್ಷರದಂತೆ ಹೊಳೆಯುವೆ, ನಿನ್ನ ಕೆಲಸದಿಂದ ಯುವಕರ ನೋಟ ಸೆಳೆಯುವೆ. ಸೋತಿರುವ ಜೀವಕ್ಕೆ ಸ್ಫೂರ್ತಿ ನೀಡಿ ಕೆಲಸ ಮಾಡಿಸುವೆ. ಓ ಕ್ಷಣವೇ ತುಸು ನಿಲ್ಲು, ನಮ್ಮ ಟ್ರಿಪಲ್ ರಶ್ ಬಂದಿಯವನು ಇಲ್ಲಿ. ಇವರನ್ನು ಪ್ರೀತಿಸುವ ಜನರಿಗೆ ಅವರಷ್ಟೇ ಪ್ರೀತಿ ಕೊಟ್ಟು ಸಾಗುವೆ ನೀ ಎಲ್ಲಿ. ಜವಾಬ್ದಾರಿಯ ಹೊತ್ತು ಸಾಗುತ್ತಿರುವೆ, ಮುಖದ ಮೇಲೆ ನಗುವ ಚೆಲ್ಲಿ. ನಿಮಗೆ ಇನ್ನಷ್ಟು ಒಳ್ಳೆಯ ದಿನಗಳು ಬರಲಿ, ನಿಮ್ಮ ಹೆಸರು ಇನ್ನಷ್ಟು ಬೆಳೆಯಲಿ. ಈ ಬೆಳವಣಿಗೆಗೆ ನಮ್ಮ ಕನ್ನಡಿಗರ ಸಹಕಾರ ಬೆಂಬಲ ಸದಾ ಇರಲಿ. ಕನ್ನಡ ಬೆಂಬಲ ಸದಾ ಇರಲಿ. ಸಮರ್ಥ ಅವರು ಎಮೋಷನಲ್ ಆಗಿ ಫೈಲ್ ಬರುತ್ತೆ. ಒನ್ ಥಿಂಗ್ ಏನಂತ ಹೇಳಿದ್ರೆ, ನಾವೆಲ್ಲ ಇರ್ತೀವಿ, ಏನೋ ಒಂದು ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ. ವಿ ವುಡಂಟ್ ನೋ ನಾವು ನಿಮ್ಮ ಜೊತೆಗೆ ಕನೆಕ್ಟ್ ಮಾಡ್ತೀವಿ ಅಂತ. ಬಟ್ ಸಮ್ಟೈಮ್ಸ್ ಈ ಥರ ಸಿಕ್ಕಿದಾಗ ಏನಾದರೂ ಒಂದು ಈ ಥರ ಎಕ್ಸ್ಪ್ರೆಸ್ ಮಾಡಿದಾಗ ನಮಗೆ ಕೂಡ ಆ ಫೀಲಿಂಗು ಬೇರೆ ಲೆವೆಲ್ಗೆ ರೀಚ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದ್ಸಗೆ ಎಲ್ಲರೂ ಬಂದಿದ್ದೀರಾ, ಏನೇನಾದರೂ ಗೊತ್ತಾಗೋದಿಲ್ಲ. ಸೊ ನಿಮ್ಗೆ ಏನಾದರೂ ಮಾತಾಡಬೇಕು, ಕ್ವಶನ್ ಕೇಳಬೇಕಂತ ಹೇಳಿದ್ರೆ ಈಗ ಇಲ್ಲ. ಆಮೇಲೆ ತುಂಬ ಜನ ಏನಂತಂದರೆ ಇವಾಗ ಮನೇಲಿ ದುಡ್ಡಿರುತ್ತೆ ತುಂಬ ಜನಕ್ಕೆ. ಲಾಟ್ಸ್ ಆಫ್ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗಾಡಿ ಕೇಳ್ತಾರೆ, ಓಡಿಸ್ತಾರೆ. 17, 18, 19, 20 ಇಯರ್ಸಿಗೆ ದೇ ಗೆಟ್ 1000 cc ಬೈಕ್ಸ್ ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್. ಕೊಡ್ತೀವಿ ನಾವು, ಏನು ನಾನು ನೋಡ್ಬೇಡ ನಂಗೆ ಕೊಡ್ತೀವಿ, ಸಾರಿ ಅದು ಕೇಳಲ್ಲ ಗಾಡಿಗೇನು ಕೊಟ್ಟ ತಕ್ಷಣ ಹೋಗುತ್ತೆ ಸ್ಪೀಡು. ಬಟ್ ಥಿಂಗ್ ಏನಂತ ಹೇಳಿದ್ರೆ, ಇಫ್ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ವಾಟ್ ವಿ ಆರ್ ಡೂಯಿಂಗ್, ತುಂಬಾ ರಿಸ್ಕ್. ಎಲ್ಲರೂ ಅನ್ಕೊತೀವಿ ನಮಗೇನೂ ಆಗಲ್ಲ, ವಿ ಆರ್ ಆಲ್ವೇಸ್ ಸೇಫ್, ನಾವು ಹಿಂಗೆ ನಾವು ಸೇಫು, ನಮಗೆ ಬರುತ್ತೆ, ನಮಗೆಲ್ಲ ಬರುತ್ತೆ ಅಂತ ಮೆಂಟಾಲಿಟಿ ಯಾವಾಗಿರುತ್ತೆ, ದ್ಯಾನ್ ಓನ್ಲಿ ವಿಲ್ ಫೇಲ್. ದೇರ್ ಈಸ್ ಆಲ್ವೇಸ್ ಸಮಥಿಂಗ್ ಟು ಲರ್ನ್. ಸೊ ಆದಷ್ಟು ಗಾಡಿಗಳನ್ನ ತೊಗೊಂಡು ಓಡಿಸೋದಕ್ಕೆ ಮುಂಚೆ ಎಕ್ಸ್ಪೀರಿಯನ್ಸ್ನ ತೊಗೊಳ್ಳಿ. ಆ ಎಕ್ಸ್ಪೀರಿಯನ್ಸು ಭಾಳ ಇಂಪಾರ್ಟೆಂಟ್. ದ್ಯಾನ್ ಗೋ ಸ್ಟೆಪ್ ಬೈ ಸ್ಟೆಪ್ ಅಂತ ನಾನು ಹೇಳ್ತೀನಿ. ಈ ವಿಡಿಯೋದಲ್ಲೂ ಅಷ್ಟೇ ಜಸ್ಟ್ ಆ ಡಿವೈಡರ್ ಇಟ್ ಮಾಡೋದು ಹೋದ್ವಿ. ಇವಾಗ ಒಂದು ವಿಡಿಯೋ ಬಿಟ್ಟಲ್ಲ, ಅದು ಆ್ಯಕ್ಚುಲಿ ಏನು ಅನ್ಸುತ್ತೆ ಅಂದರೆ, ಸಿ ದೇರ್ ಇಸ್ ಎ 2 ಪಾಯಿಂಟ್ ಆಫ್ ವ್ಯೂ. ಗೋಪ್ರೋ ಪಾಯಿಂಟ್ ಆಫ್ ವ್ಯೂ ಇಸ್ ಡಿಫ್ರೆಂಟ್. ಓಕೆನಾ? ನಿಮಗೆ ಸುಮಾರು ಜನ ಅದೇ ಹಾಕಿದ್ರು, ಬ್ರೋ ಕ್ಲೋಸ್, ಇಟ್ ವಾಸ್ ಕ್ಲೋಸ್ ಅಂತ. ಬಟ್ ನನಗೆ ಅದು ನೋಡಿನೇ ಹೋಗಿದ್ದೀನಿ ನಾನು. ನನಗೇನಂತ ಹೇಳಿದ್ರೆ, ನನಗೆ ಇಷ್ಟ ಆಗ್ತಾ ಇದ್ರು ಸಾಕು, ಟಯರ್ ಹೋಗ್ಬೇಕಷ್ಟೇ ಅನ್ನೋದು. ಇಫ್ ಟಯರ್ ಗೋಸ್ ಐ ವಿಲ್ ಡೂ ಎನಿಥಿಂಗ್, ಅಷ್ಟೇ ನನಗೆ ಬೇಕಿರೋದು. ಸುಮಾರು ಜನ ಮತ್ತೆ ಹೇಳ್ತಾರೆ ಲೆಫ್ಟ್ ಓವರ್ಟೇಕ್ ಮಾಡಬಾರ್ದು, ರೈಟ್ ಓವರ್ಟೇಕ್ ಮಾಡಬಾರ್ದು. ಸಿ ಇಟ್ಸ್ ನಾಟ್ ಆನ್ ಅಡ್ವೈಸ್, ಬಟ್ ಹೌ ಐ ಆ್ಯಕ್ಚುಲಿ ಜಡ್ಜ್ ಅಂತಂದರೆ, ಇಂಡಿಯಾದಲ್ಲಿ ಲೆಫ್ಟ್ ಟು ರೈಟು ನೋಡೋದಕ್ಕಾಗಲ್ಲ. ಓಕೆನಾ?
ಟ್ರಕ್ಗಳೆಲ್ಲ ಎಲ್ಲಿ ಹೋಗ್ಬೇಕು, ಲೆಫ್ಟಲ್ಲಿ ಹೋಗ್ಬೇಕು. ಸ್ಲೋ ಮೂವಿಂಗ್ ಎಲ್ಲ ಎಲ್ಲಿ ಹೋಗ್ತಾರೆ ಇಂಡಿಯಲ್ಲಿ? ರೈಟ್ ಸೈಡ್. ಸಿ ರೈಟ್ ಸೈಡ್ ಇಫ್ ಯು ಆರ್ ದೇರ್ ಜನರಲಿ. ಸಿ ನಾನು ಹೇಳಿ ಅಂತ ಎಲ್ಲ ಲೆಫ್ಟಲ್ಲಿ ಹೋಗ್ಬೇಡ್ರಪ್ಪ. ಆಮೇಲೆ ಲೆಫ್ಟಲ್ಲಿ ಹೋಗಿ ಅಂತ ಎಲ್ಲ ಲೆಫ್ಟಲ್ಲಿ ಹೋಗಿ. ಸಿ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂತ ಹೇಳಿದ್ರೆ, ನೀವು ರೈಟಲ್ಲಿ ಇರ್ತೀರಾ, ರೈಟಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನಿರುತ್ತೆ, ಡಿವೈಡರ್ ಇರುತ್ತೆ, ಇಲ್ಲ ಬಾರ್ಕೇಡ್ ಇರುತ್ತೆ, ಇಲ್ಲ ಡಿವೈಡರ್ ಇರುತ್ತೆ. ಸೊ ಇಫ್ ದೇರ್ ಈಸ್ ಸಮಥಿಂಗ್, ನಿಮ್ಗೆ ಏನಾದರೂ ಸ್ವಲ್ಪ ಮೂವ್ ಮಾಡ್ಕೊಳ್ಳೋದಕ್ಕೆ ಗಾಡಿ ಜಾಗ ಬೇಕಂದ್ರೆ ಯು ಆರ್ ಆಲ್ವೇಸ್ ಬ್ಲಾಕ್. ಲೆಫ್ಟ್ ಸೈಡ್ ಆರ್ ಅಟ್ಲೀಸ್ಟ್ ಸ್ವಲ್ಪ ಫುಟ್ಪಾತ್ ಆದರೂ ಸಿಕ್ಬೋದು, ಆಯಿತಾ? ಸೊ ಇಟ್ಸ್ ಜಸ್ಟ್ ಲೈಕ್ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ಒಂದು ಪರ್ಸ್ಪೆಕ್ಟಿವಿಂದ ಇವೆಲ್ಲ ಡಿಸೈಡ್ ಆಗುತ್ತೆ ಅಂತ ನಾನು ಹೇಳೋದು. ಸೊ ಇದೇ ಥರ ನೀವೇನು ನೋಡ್ತಿದ್ರೆ ಗೋಪ್ರದು ಅಷ್ಟೇ, ಇಟ್ಸ್ ಅ ಗೋಪ್ರ ಪಾಯಿಂಟ್ ಆಫ್ ವ್ಯೂ. ನಾವು ನೋಡುವಾಗ ನಾವು ಇಲ್ಲಿ ನೋಡ್ತಿರಲ್ಲ, ನಾವು ಅಲ್ಲಿ ನೋಡಿರ್ತೀವಿ, ಪೆರಿಫೆರಲ್ ವಿಷನ್ ಇರುತ್ತೆ. ಸೊ ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಹಾಗಾಗಿ ನಾವು ಓಡಿಸುವಾಗೂ ಅಷ್ಟೇ ಅವ್ರು ಹೋಗಿದ್ದಾರೆ ಅಂತ ಯಾವತ್ತೇನು ಮಾಡೋಕ್ಕೆ ಹೋಗ್ಬೇಡಿ. ಒಬ್ಬರದ್ದು ಆ ಟನಲ್ ವಿಷನ್ನು ಇರ್ಬೋದು, ಏನೇ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಲ್ಲ ಜಡ್ಜ್ಮೆಂಟ್ ಇರ್ಬೋದು, ಡಿಫ್ರೆಂಟ್ ಆಗಿರುತ್ತೆ. ಅದು ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಮೀಟ್ ಮಾಡೋದು ನಾನು ಟ್ರಿಬಲ್ ರಶ್ ಅವರನ್ನು, ಆದಿತ್ಯ ಅವರನ್ನು. ಇದರ ಮೊದಲು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಡೈರೆಕ್ಟಾಗಿ ಒಂಥರ ಖುಷಿ ಆಯಿತು ನೋಡುವಾಗ. ಮೋಟೋ ಬ್ಲಾಗ್ ಮಾಡ್ತಾ ಮಾಡ್ತಾ ಅವರು ಅಚೀವ್ ಆಗಿರೋ ವ್ಯಕ್ತಿ. ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು 3 ವೀಕ್ ಆಗ್ಬೋದು ಅಷ್ಟೇ. ಬಟ್ ನಾನು ರೈಡಿಂಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು 6 ಇಯರ್ಸ್ ಆಯಿತು. ಸ್ಟಾರ್ಟಿಂಗ್ ತುಂಬ ಕೆಲವೊಂದು ಆಕ್ಸಿಡೆಂಟ್ ಕೆಲವೊಂದು ಆಗಿದೆ, ಸಣ್ಣ ಪುಟ್ಟ ಆಕ್ಸಿಡೆಂಟ್, ದೊಡ್ಡದೇನಲ್ಲ ಅಂತ ದೊಡ್ಡದಾಗಿಲ್ಲ ಆಕ್ಸಿಡೆಂಟು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಕೆಲವೊಂದು ಇಂಜುರಿ ಆಗಿದೆ. ಅದರಿಂದ ತುಂಬ ಕಲಿತೆ, ಯಾವ ರೀತಿ ಬೈಕನ್ನು ಕಂಟ್ರೋಲ್ ಮಾಡೋದನ್ನು ತುಂಬ ಕಲಿತೆ. ಯಾಕಂದರೆ ಒಂದು ಆಕ್ಸಿಡೆಂಟ್ ಆಗುವಾಗ ಗೊತ್ತಾಗುತ್ತೆ, ಓಕೆ ಈ ರೀತಿ ಆದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಂದರೆ ನನ್ನ ಸ್ಟಾರ್ಟಿಂಗ್ ಬೈಕ್ ಇದೆ ಅಪಾಚಿ RTR 180. ಇದು ಕೂಡ ಒಂಥರ ನೆಕ್ಸ್ಟ್ ಲೆವೆಲ್ ಬೈಕ್. ಪವರ್ ಕೂಡ ಇದೆ ಇದರಲ್ಲಿ. ಬಟ್ ನಾನು ಇವಾಗ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಟ್ರಾಫಿಕ್ ಎಲ್ಲ ತುಂಬ ಇದೆ. ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ಪವರೆಲ್ಲ, ಕಂಟ್ರೋಲ್ ಆದರೆ ನೋಡಿಕೊಂಡು ಸ್ಪೀಡ್ ಹೊಡಿಬೇಕು. ಸುಮ್ಮನೆ ಓಡಿದ್ರೆ ಅದಕ್ಕೆ ಗೊತ್ತಿದೆ ಅಂತ ಹೇಳ್ಕೊಂಡು ಸುಮ್ಮನೆ ಓಡಿಯೋದು ಇದಾಗಲ್ಲ. ಓಕೆ, ಮತ್ತೊಂದು ವೀಡಿಯೋ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.